ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಅಭ್ಯರ್ಥಿಗಳೇ ಹಾಗೂ ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತಿಗೆ ಏನಂತಂದರೆ ವಿಶೇಷ ವರ್ಗಗಳ ಒಂದು 3ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಕ್ತಾಯವಾಯಿತು. ಸೊ ಯಾರೆಲ್ಲ ಅಭ್ಯರ್ಥಿಗಳು ವಿಶೇಷ ಸುತ್ತಿನ ಒಂದು ವಿದ್ಯಾರ್ಥಿಗಳು ಇವತ್ತು ಹೋಗಿ ಅಡ್ಮಿಷನ್ ಕೊನೆಯ ದಿನಾಂಕವನ್ನು ಮಾಡಿದರು. ಸೊ ಈ ಒಂದು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಂದ ಏನು ಸೀಟ್ ಉಳಿಕೆಯಾಗಿರ್ತವೆ ಆ ಒಂದು ಸೀಟ್ಗಳನ್ನು ಕೌಂಟ್ ಮಾಡಿಕೊಂಡು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಯಾರು ಜನರಲ್ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂತಂದರೆ 3ನೇ ಸುತ್ತಿನ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಏನಪ್ಪ ಅಂತಂದರೆ ಆರಂಭ ಮಾಡ್ತಾರೆ. ಓಕೆ, ಸೊ ಈಗ ಏನು ಒಂದು 3ನೇ ಸುತ್ತು ಮಾಡಬೇಕಾಗಿದೆ ನಮ್ಮ ಜನರಲ್ ವಿದ್ಯಾರ್ಥಿಗಳಿಗೆ, ಅಂಥ ವಿದ್ಯಾರ್ಥಿಗಳಿಗೆ ವೇಟ್ ಮಾಡಬೇಕಾಗತ್ತೆ. ಸೊ 3ನೇ ಸುತ್ತಿನ ಒಂದು ಪಟ್ಟಿಯೊಂದು ಬರೋದೊಂದು ಬಾಕಿ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ. ಇವತ್ತು ಎಲ್ಲ ಒಂದು ಸೀಟುಗಳು ಏನಾಗ್ತವೆ ಅಂತಂದ್ರೆ ಕ್ಲೋಸ್ ಮಾಡಿ ನಾಳೆಯಿಂದ ಏನು ಮಾಡ್ತಾರೆ, ಎಲ್ಲ ಒಂದು ಸ್ಕೂಲ್ಗಳಿಗೆ ಮಾಹಿತಿ ಕೊಡ್ತಾರೆ. ಎಲ್ಲವನ್ನು ರಿಟರ್ನ್ ಮಾಡಿರಿ, ಯಾರು ಬಂದು ಅಡ್ಮಿಷನ್ ಆಗಿಲ್ಲ ಅಂಥವುಗಳನ್ನು ರಿಟರ್ನ್ ಮಾಡಿರಿ ಅಂತ ಹೇಳ್ತಾರೆ. ಅವರು ಒಂದು 2 ದಿನ ತೊಗೊಂಡು ನಿಮಗೆ ಅಪ್ರಾಕ್ಸಿಮೇಟ್ಲಿ ಹೇಳ್ಬೋದು, ನಾನೀಗ ಸಾಟರ್ಡೆ ಒಳಗಡೆ ನಿಮಗೆ 3ನೇ ಸುತ್ತಿನ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೇಗ ಒಂದು ಯಾಕಂದರೆ ಈ ಜೂನ್ ಫಸ್ಟ್ ವೀಕಿಂದ ಸ್ಕೂಲ್ ಆರಂಭವಾಗೋದರಿಂದ ನಿಮ್ಮಗಳಿಗೆ ಎನಿ ಕಂಡೀಷನ್ ಒಳಗಡೆ ಅವ್ರು ಏನು ಮಾಡಬೇಕು, ಸ್ಯಾಟರ್ಡೆ ಒಳಗಡೆ ಒಂದು ಪ್ರಕ್ರಿಯೆಯನ್ನು ಮಾಡಿ ಮುಗಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿ ಅವೇರ್, ಯಾರೆಲ್ಲ ಅಭ್ಯರ್ಥಿಗಳು ಇನ್ನು ಸೀಟ್ ಸಿಕ್ಕಿಲ್ಲ ಅಂತಿದ್ದೀರಿ ಸ್ವಲ್ಪ ಅಲರ್ಟ್ ಆಗಿರಿ. ಆಮೇಲೆ ನೆನಪಿರಲಿ, ಈ ಸಲ ತುಂಬ ಕಾಂಪಿಟೇಷನ್ ಆಗಿರುವುದರಿಂದ ಸೀಟ್ ಉಳಿಕೆಯಾಗೋದು ಕಡಿಮೆ ಇದೆ, ಸೀಟ್ ಉಳಿದು ಕಡಿಮೆ ಇದೆ. ಮತ್ತು 3ನೇ ರೌಂಡಲ್ಲಿ ಕೂಡ ಸೀಟ್ ಜಾಸ್ತಿ ಸಿಗೋದು ಕೂಡ ಕಡಿಮೆ ಇದೆ. ಸೊ 2ನೇದು ಆಲ್ಟರ್ನೇಟ್ ಆಪ್ಷನ್ ಹುಡ್ಕೋಬೇಕಾಗತ್ತೆ. ಉದಾಹರಣೆಗೆ ಈಗ ಮೊರಾರ್ಜಿ ಮತ್ತು ಮೈನಾರಿಟಿದೇನು ಪ್ರಕ್ರಿಯೆ ಆರಂಭವಾಗಬೇಕಿದೆ. ಈಗ ಇದನ್ನು ಬಿಟ್ಟಿದ್ದಾರೆ ಅವರು, ಏನೋ ಅಂಕಗಳನ್ನು ಬಿಟ್ಟಿದ್ದಾರೆ ಅಷ್ಟೇ. ರ್ಯಾಂಕ್ ನಂಬರ್ಗಳನ್ನು ಬಿಡಬೇಕು ಮತ್ತು ಸೆಲೆಕ್ಷನ್ ಲಿಸ್ಟ್ಗಳನ್ನು ಬಿಡಬೇಕು, ಅದನ್ನು ಕೂಡ ಅವರು ಆರಂಭ ಮಾಡ್ತಾರೆ. ಅಲ್ಲಿ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿದರೆ ನಿಮ್ಗೆ ಅಡ್ವಾಂಟೇಜ್ ಆಗ್ಬೋದು, ಅಲ್ಲಿ ಕೂಡ ನೀವು ಸೀಟನ್ನು ಪಡ್ಕೋಬೋದು. ಇಲ್ಲಿ ಯಾರು ಸೀಟ್ ಸಿಕ್ಕಿಲ್ಲ ಅವರು. ಆಮೇಲೆ ಇನ್ನೊಂದು ಏನಂತಂದರೆ, ಮೊರಾರ್ಜಿ ದೇಸಾಯಲ್ಲಿ ಇನ್ನೊಂದು ಮಾಪಪ್ ರೌಂಡ್ ಅಂತ ಮಾಡ್ತಾರೆ. ಅಂದರೆ ಅದು ಆಫ್ಲೈನ್ ಇರುತ್ತೆ. ಅಲ್ಲಿ ಸ್ಕೂಲ್ಗಳಲ್ಲಿ ಏನು ಸೀಟ್ ಉಳಿದಿರ್ತವೆ ಅವುಗಳನ್ನ ಅಲ್ಲೇ ಭರ್ತಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಹೋದ ವರ್ಷ ಮಾಡಿದ್ರು. ಸ್ವಲ್ಪ ನೀವು ಅವೇರ್ ಆಗಿರಿ, ಅಲರ್ಟ್ ಆಗಿರಿ ಮತ್ತು ಹೆಡ್ ಮಾಸ್ಟರ್ಗಳಿಗೆ ಕೂಡ ಕಾಂಟ್ಯಾಕ್ಟಲ್ಲಿರಿ. ಹೋಗಿ ಏನಾದರೂ ಸೀಟ್ ಉಳಿದಿದ್ದರೆ ನಮಗೆ ಎಲ್ಲ ರೌಂಡ್ ಮುಗಿದ ಮೇಲೆ ಏನಾದರೂ ಸೀಟ್ ಉಳಿಕೆ ಆಗಿದ್ದರೆ ಸೊ ನಮಗೆ ಕೊಡ್ಬೋದು ಅಂತೇಳಿ ಒಂದು ರಿಕ್ವೆಸ್ಟನ್ನು ಕೂಡ ನೀವು ಮಾಡಿರಿ.